ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಒಳಿತು ಆಗಬೇಕಂದ್ರೆ ಏನು ಮಾಡಬೇಕು ನೋಡೋಣ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಳಿತಾಗುತ್ತದೆ. ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು, ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯಾಗಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಎಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೋ ಅಲ್ಲಿ ತಾಯಿ ಲಕ್ಷ್ಮಿಯೂ ಕೂಡ ವಾಸವಾಗಿರ್ತಾಳೆ. ನೀವು ವಿಷ್ಣುವನ್ನು ಪೂಜೆ ಮಾಡಿ ಆ ಲಕ್ಷ್ಮಿನೂ ಕೂಡ ವಾಸವಾಗಿರ್ತಾಳೆ. ಇನ್ನು ಎರಡನೇದಾಗಿ, ಭಗವಾನ್ ವಿಷ್ಣುವಿನ ಹಾಸಿಗೆಯ ಹೆಸರು ಕೌಮೋದಕಿ. ಕೌಮೋದಕಿಯ ವಿಷ್ಣುವಿನ ದೈವಿಕ ಶಕ್ತಿ ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಯು ಯಾವಾಗಲೂ ಅವನ ಪಾದಗಳಲ್ಲೇ ವಾಸಿಸುತ್ತಾಳೆ ಎಂದು ನಾವು ಕೇಳಿರುವ ವಿಷಯ. ಇದಕ್ಕೆ ಕಾರಣ ಅವರ ಸಹೋದರಿ ಆ ಲಕ್ಷ್ಮಿ. ಅವಳು ದುರಾದೃಷ್ಟದ ಹಿಂದೂ ದೇವತೆ ಮತ್ತು ಅವಳು ಹೋದಲ್ಲೆಲ್ಲ ಲಕ್ಷ್ಮಿಯನ್ನು ಅನುಸರಿಸುತ್ತಾಳೆ. ಗಂಡವಿಲ್ಲದ ಕಾರಣ ಆಕೆಗೆ ಲಕ್ಷ್ಮಿಯ ಮೇಲೆ ವಿಪರೀತ ಹೊಟ್ಟೆಕಿಚ್ಚು. ಯಾವುದೇ ಮನೆಯಿಂದ ಲಕ್ಷ್ಮಿಯನ್ನು ಓಡಿಸಲು ಮತ್ತು ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ಸೆರೆ ಹಿಡಿಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ಅವಳ ಜೀವನದ ಏಕೈಕ ಉದ್ದೇಶವಾಗಿರುತ್ತೆ. ಹಾಗಾಗಿ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯು ಎಲ್ಲಿಗೆ ಹೋದರೂ ಕೂಡ ಅಲಕ್ಷ್ಯ ಸಹ ಅವರೊಂದಿಗೆ ಹಿಂಬಾಲಿಸುತ್ತಿದ್ದಾಳೆ. ನನಗೆ ಗಂಡವಿಲ್ಲ ಮತ್ತು ನನ್ನನ್ನು ಪೂಜಿಸುವುದಿಲ್ಲ ಎಂದು ಎಲ್ಲಿ ಹೋದರೂ ನನ್ನನ್ನು ಹಿಂಬಾಲಿಸುತ್ತಾಳೆ. ತಾಯಿ ಲಕ್ಷ್ಮಿಗೆ ಯಾವಾಗಲೂ ತನ್ನೊಂದಿಗೆ ಅಲಕ್ಷ್ಮಿ ಇರುವುದು ಇಷ್ಟವಿರಲಿಲ್ಲ. ಮೃತ್ಯು, ಕ್ಷಯ, ಅವನತಿಯ ದೇವರು ನಿನ್ನ ಪತಿಯಾಗುತ್ತಾನೆ ಮತ್ತು ಅವನು ಎಲ್ಲಿ ಕೊಳಕು, ಸೋಮಾರಿತನ, ಹೊಟ್ಟೆಬಾಕತನ, ಅಸೂಯೆ, ಕ್ರೋಧ, ಲೋಭ ಅಲ್ಲಿ ವಾಸಿಸುವಳು. ಓಕೆನಾ? ಯಾರು? ಅಲಕ್ಷ್ಯ ಇರುವುದು ಲಕ್ಷ್ಮಿಗೆ ವಿರುದ್ಧವಾದದ್ದು. ಹಾಗಾಗಿ ವಿಷ್ಣುವಿನ ಕೊಳಕು ಪಾದದ ಪಕ್ಕದಲ್ಲಿ ಕೂತಿರುವುದು ಲಕ್ಷ್ಮಿಯೇ. ಏಕೆಂದರೆ ಅದು ಕೊಳಕಾಗಿದ್ದರೂ ಅಲಕ್ಷ್ಯ ಬಂದು ಅವಳನ್ನು ಓಡಿಸಿ ತನ್ನ ಗಂಡನ ಬಳಿ ಕುಳಿತುಕೊಳ್ಳುತ್ತಾಳೆ. ತನ್ನ ವಿಷ್ಣುವಿನ ನಡುವೆ ಯಾರು ಬರುವುದನ್ನು ತಾಯಿ ಲಕ್ಷ್ಮಿ ಬಯಸುತ್ತಿರಲಿಲ್ಲ. ಆದ್ದರಿಂದ ಅವಳು ಯಾವಾಗಲೂ ಭಗವಾನ್ ವಿಷ್ಣುವಿನ ಪಾದಗಳ ಬಳಿ ಕೂತುಕೊಂಡು ಪಾದವನ್ನು ಒತ್ತುತ್ತಾಳೆ. ಇದರಿಂದ ವಿಷ್ಣುವಿನ ಧ್ಯಾನ ಸದಾ ತನ್ನ ಮೇಲೆಯೇ ಇರುವಂತೆ ನೋಡಿಕೊಳ್ಳುತ್ತಾಳೆ ಎಂದು ನಂಬಲಾಗಿದೆ. ಅದಕ್ಕಾಗಿ ನೀವು ಪ್ರತಿದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ನೋಡುತ್ತೀರಿ. ಮನೆ ಮುಖ್ಯ ಬಾಗಿಲಿಗೆ ಪಕ್ಕದಲ್ಲಿ ನೀರು ಸುರಿಯುತ್ತಾರೆ, ಅಗರಬತ್ತಿಗಳನ್ನು ಬೆಳಗಿಸುತ್ತಾರೆ. ಜನರು ಹಬ್ಬಗಳಲ್ಲಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ದುರಾದೃಷ್ಟ, ಅಲಕ್ಷ್ಯ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಇದನ್ನು ಮಾಡಲಾಗುತ್ತದೆ. ಇದಿಷ್ಟು ಕೂಡ ಲಕ್ಷ್ಮಿ ಮತ್ತು ಅಲಕ್ಷ್ಯ ಬಗ್ಗೆ ಇರತಕ್ಕಂತಹ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ವಿಷ್ಣು ಎಲ್ಲಿರ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ವಿಷ್ಣುವನ್ನು ಪೂಜೆ ಮಾಡಿ ನೀವು ಲಕ್ಷ್ಮಿಯನ್ನು ಪೂಜೆ ಮಾಡಿದಂಗೆ ಆಗುತ್ತದೆ. ಹಾಗಾಗಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ವಿಷ್ಣುವನ್ನು ಪೂಜೆ ಮಾಡೋದನ್ನು ಮರಿಬೇಡಿ.